ಹಲೋ ಎವ್ರಿವನ್, ಮತ್ತೊಮ್ಮೆ ಕ್ರಿಯಾನ್ ಸ್ಟಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ ನಲ್ಲಿ ನೀವು ಇಷ್ಟಪಡುವ ವ್ಯಕ್ತಿಯ ಮನಸ್ಸಲ್ಲಿ ಏನಿರಬಹುದು ಹಾಗೆ ಕೇಳೋಣ. ಇದೊಂದು ಟೈಮ್ಲೆಸ್ ಜನರಲ್ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿ ನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಎಲ್ರಿಗೂ ತುಂಬಾ ಧನ್ಯವಾದಗಳು. ಇದೊಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ರೆ ನೀವು ಪರ್ಸನಲ್ ರೀಡಿಂಗ್ ತಗೋಬಹುದು. ಈಗ ಸ್ವಲ್ಪ ಕಾರ್ಡ್ಸ್ ನೋಡೋಣ. ಅವ್ರ ಮನಸ್ಸಲ್ಲಿ ಏನಿದೆ, ಏನು ಭಾವನೆಗಳಿದೆ ನಿಮ್ಮ ಮೇಲೆ ಹಾಗೆ ಕೇಳೋಣ. ಇಲ್ಲೊಂದು 8 ಆಫ್ ಸಾರ್ಟ್ಸ್ ಬರ್ತಾ ಇದೆ, ಮತ್ತೊಂದು 9 ಆಫ್ ಪೆಂಟಿಕಲ್ಸ್, ಇಲ್ಲೊಂದು ಏಸ್ ಆಫ್ ಪೆಂಟಿಕಲ್ಸ್, ಹಾಗೆ ದಿ ಡಬಲ್ ಕಾರ್ಡ್ ಬರ್ತಾ ಇದೆ. ಬಾಟಮ್ನಲ್ಲಿ 9 ಆಫ್ ಸಾರ್ಟ್ಸ್ ಇದೆ. ಇಲ್ಲಿ ನಿಮ್ಮ ಮೇಲೆ ತುಂಬ ಫೀಲಿಂಗ್ಸ್ ಇದೆ, ಭಾವನೆಗಳಿದೆ. ಆದರೆ ಏನೋ ಹೇಳ್ಕೊಳ್ಳೋಕೆ ಮನಸ್ಸು ತಡೆ ಹಿಡಿತಾ ಇದೆ, ಏನೇನೋ ಅನುಮಾನಗಳಿದೆ, ಯಾಕೋ ಎಕ್ಸ್ಪ್ರೆಸ್ ಮಾಡ್ಕೊಳಕ್ಕಾಗ್ತಾ ಇಲ್ಲ ಅವ್ರ ಭಾವನೆಗಳನ್ನ. ಇವರೊಂದು ಸೈಲೆಂಟ್ ನೇಚರ್ ವ್ಯಕ್ತಿ ಹಾಗನ್ನಿಸ್ತಾ ಇದೆ. ಹೆಚ್ಚು ಮಾತಿಲ್ಲ, ಆದ್ರೆ ಒಳಗಡೆ ತುಂಬಾ ಭಾವನೆಗಳಿದೆ. ಯಾರ ಜೊತೆನೂ ಹೆಚ್ಚು ಮಾತಾಡಲ್ಲ, ಹಾಗೆ ಯಾರನ್ನೂ ಅಷ್ಟೊಂದು ಇಷ್ಟಪಡಲ್ಲ. ಆದ್ರೆ ಇಲ್ಲಿ ನಿಮ್ಮನ್ನ ಇಷ್ಟಪಟ್ಟಿದ್ದಾರೆ. ಒಮ್ಮೆ ಯಾರನ್ನಾದ್ರೂ ವ್ಯಕ್ತಿನ ಇಷ್ಟ ಆದ್ರೆ ಅವ್ರಿಗೆ ಕೊನೆ ತನಕ ಅವ್ರ ಜೊತೆ ಲಾಯಲ್ ಆಗಿರ್ತಾರೆ. ಆ ಫ್ರೆಂಡ್ಶಿಪ್ಗೊಂದು ಜಸ್ಟಿಸ್ ಕೊಡ್ತಾರೆ ಅನ್ನೋದಿದೆ. ಹಾಗೆ ಯಾರಿಗೂ ಮೋಸ ಮಾಡೋ ವ್ಯಕ್ತಿ ಅಲ್ಲ. ಜೀವನದಲ್ಲಿ ಹಲವಾರು ಕಷ್ಟಗಳನ್ನ ನೋಡಿರುವಂತಹ ವ್ಯಕ್ತಿ. ಆದ್ರಿಂದ ಜೀವನ ಪಾಠ ಕಲಿಸಿದೆ ಇವ್ರಿಗೆ ಅಂತ ಅನ್ನಿಸ್ತಾ ಇದೆ. ಆದ್ರೆ ನಿಮ್ಮ ಎನರ್ಜಿ ನೋಡಿದಾಗ ನೀವು ಆ ವ್ಯಕ್ತಿನ ಇಷ್ಟಪಟ್ಟಿದ್ದೀರಾ, ಅಲ್ಲೊಂದು ಸಂತೋಷ ಇದೆ. ಅವರನ್ನ ನೋಡ್ತಾ ಇದ್ದ ಹಾಗೆ ನಿಮ್ಮ ಮನಸ್ಸು ಅರಳುತ್ತೆ. ಅವ್ರ ಜೊತೆ ಮಾತಾಡ್ತಾ ಇದ್ರೆ ನಿಮ್ಗೆ ಸಮಯ ಕಳೆಯೋದೇ ಗೊತ್ತಾಗಲ್ಲ. ಅವ್ರ ಜೀವನ ಪೂರ್ತಿ ಹೀಗೆ ನನ್ನ ಜೊತೆ ಮಾತಾಡ್ತಾ ಇರಬೇಕು ಹಾಗನ್ಸುತ್ತೆ ನಿಮ್ಗೆ. ಇಲ್ಲೊಂದು ಒಬ್ಸೆಷನ್ ಇದೆ, ಅಂದ್ರೆ ಅವ್ರ ಮಾತುಕತೆಗಳಿಗೆ ನಿಮ್ಮ ಮನಸ್ಸು ಅಡಿಕ್ಟ್ ಆಗಿದೆ. ಒಂದಿನ ಅವ್ರು ನೋಡ್ಲಿಲ್ಲ ಅಂದ್ರೆ ಅಥವಾ ಅವರಿಂದ ಕಾಲ್ ಬರ್ಲಿಲ್ಲ ಅಂದ್ರೆ ನಿಮಗ್ ಬೇಜಾರಾಗುತ್ತೆ. ದಿನ ಅದಕ್ಕೋಸ್ಕರ ಕಾಯ್ತಾ ಇರ್ತೀರಾ ನೀವು. ಆದ್ರೆ ಇಲ್ಲಿ ಏನೋ ಮನಸ್ಸಿಗೆ ಬೇಜಾರಿದೆ. ಅವ್ರ ಭಾವನೆಗಳನ್ನ ಏನೂ ನಿಮ್ಮ ಹತ್ರ ಎಕ್ಸ್ಪ್ರೆಸ್ ಮಾಡ್ಕೋತಾ ಇಲ್ಲ. ಆದ್ರಿಂದ ಏನೋ ಅನುಮಾನಗಳಿದೆ ನಿಮ್ಮ ಮನಸ್ಸಲ್ಲಿ. ಅವ್ರ ಮಾತುಗಳನ್ನ, ಅವ್ರ ಕಣ್ಣುಗಳನ್ನ ನೋಡಿದಾಗ ನಿಮ್ಗೆ ಅರ್ಥ ಆಗುತ್ತೆ ಅವರು ನಿಮ್ಮನ್ನ ಇಷ್ಟಪಡ್ತಾ ಇದ್ದಾರೆ ಹಾಗನ್ಸುತ್ತೆ ನಿಮ್ಗೆ. ಮಾತುಗಳಲ್ಲಿ ಏನೂ ಹೇಳ್ಕೋತಾ ಇಲ್ಲ, ಏನೋ ಅದು ಇದು ಮಾತಾಡ್ತಾರೆ, ಆದ್ರೆ ಅವ್ರ ಭಾವನೆಗಳನ್ನ ಏನೂ ಎಕ್ಸ್ಪ್ರೆಸ್ ಮಾಡ್ಕೊಳ್ಳಲ್ಲ. ನಿಮ್ ಜೊತೆ ಗಂಟೆಗಟ್ಟಲೆ ಮಾತಾಡೋಕೆ ಕಾಯೋದಿದೆ ಅವರು. ಇದಕ್ಕೆ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಇಂದ ಏನ್ ಬರುತ್ತೆ ನೋಡೋಣ. ಒಂದ್ ನಿಮಿಷ ನೀವು ನಂಬಿದ ದೇವ್ರನ್ನ ನೆನೆಸ್ಕೊಳ್ಳಿ. ಹಾಗೆ ಡಿವೈನ್ ಎನರ್ಜಿನಲ್ಲಿ ಕನೆಕ್ಟ್ ಆಗೋಕೆ ಪ್ರಯತ್ನ ಮಾಡಿ. ನೀವು ಇಷ್ಟಪಡ್ತಾ ಇರುವ ವ್ಯಕ್ತಿನ ನೆನೆಸ್ಕೊಳ್ಳಿ. ಯೂನಿವರ್ಸ್, ಏಂಜಲ್ಸ್, ಸ್ಪಿರಿಟ್ ಗೈಡ್ಸ್ ಗೈಡ್ ಮಾಡಿ. ಇದು ಈಗ ಶುರುವಾಗಿರೋ ಪ್ರೀತಿ ಅನ್ನಿಸ್ತಾ ಇದೆ. ನಿಮ್ಮ ಮಾತು, ನಗುಮುಖ ಆಗಾಗ ನೆನಪಾಗುತ್ತೆ ಅವ್ರಿಗೆ. ಎಲ್ಲೋ ಹೃದಯಾಂತರಾಳದಲ್ಲಿ ನಿಮ್ಮ ಬಗ್ಗೆ ಹೊಸ ಫೀಲಿಂಗ್ಸ್ ಇದೆ. ನಿಮ್ಮನ್ನ ನೆನಪಿಸ್ಕೊಂಡಾಗ ಸಂತೋಷ ಅನ್ಸುತ್ತೆ. ಹಾಗೆ ಈ ವ್ಯಕ್ತಿ ಸೆನ್ಸಿಟಿವ್ ಅನಿಸ್ತಾ ಇದೆ. ಪ್ರಕೃತಿ, ಮಳೆ ಅಂದ್ರೆ ತುಂಬಾ ಇಷ್ಟ. ಹಾಗೆ ಮ್ಯೂಸಿಕ್ ಸಹ ತುಂಬಾ ಇಷ್ಟ ಇವ್ರಿಗೆ. ಇವರೊಂದು ಪ್ಯಾಷನೇಟ್, ಇಮೋಷನಲ್ ಪರ್ಸನ್ ಅನ್ನಿಸ್ತಾ ಇದೆ. ಚಂದ್ರನ್ ಬೆಳಕಲ್ಲಿ ಕೂತು ನಿಮ್ ಬಗ್ಗೆ ಕನಸು ಕಾಣೋದು ಇವ್ರ ಹಾಬಿ ಆಗಿದೆ. ನಿಮ್ ಬಗ್ಗೆ ಏನೇನೋ ಸುಂದರ ಭಾವನೆಗಳಿವೆ. ನೀವು ಅವ್ರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಒಟ್ಟಿಗೆ ಹಿಂದೆ ಕ್ಲಾಸ್ಮೇಟ್ ಆಗಿದ್ರಿ. ಈಗ ಅಕಸ್ಮಾತ್ ಇಬ್ರು ಭೇಟಿಯಾಗಿದ್ದೀರಾ. ಮೊದಲನೇ ಸಲ ಭೇಟಿಯಾದಾಗ ಇಬ್ರಿಗೂ ಏನೋ ತುಂಬ ದಿನದ ಆತ್ಮೀಯತೆ ಇರೋ ಹಾಗೆ ಕನೆಕ್ಟ್ ಆಗಿದ್ದೀರಾ. ಅವ್ರು ಕೇಳೋ ಹಾಡುಗಳ ಲಿರಿಕ್ಸ್ನಲ್ಲಿ ನಿಮ್ಮನ್ನ ಕಾಣ್ತಾರೆ. ಹಿಂದೇನೂ ಸಹ ಈ ಹಾಡುಗಳನ್ನ ಕೇಳ್ತಾ ಇದ್ರು. ಈಗ ಈ ಹಾಡುಗಳು ಯಾಕೋ ತುಂಬಾ ಇಷ್ಟ ಆಗ್ತಾ ಇದೆ. ಯಾಕೆಂದ್ರೆ ಆ ಹಾಡುಗಳಲ್ಲಿ ನಿಮ್ಮ ನೆನಪುಗಳಿವೆ. ಅಲ್ಲೊಂದು ಬೇರೆ ಪ್ರಪಂಚನೇ ಇದೆ. ಅವರ ಡೀಪ್ ಡೌನ್ ಸಬ್ಕಾನ್ಷಿಯಸ್ ಮೈಂಡ್ ಅಲ್ಲಿ ನಿಮ್ಮ ನೆನಪುಗಳು, ನಿಮ್ಮ ಮಾತುಗಳು ಇದೆ ಅನ್ನಿಸ್ತಾ ಇದೆ. ಆಗಾಗ ನಿಮ್ಮ ಬಗ್ಗೆ ಕನಸು ಕಾಣೋದುಂಟು. ಇಷ್ಟೆಲ್ಲ ಫೀಲಿಂಗ್ಸ್ ಇದ್ರು ಒಂದೊಂದ್ಸರಿ ಏನೋ ಮೈಂಡಲ್ಲಿ ನೆಗೆಟಿವ್ ಥಾಟ್ಸ್ ಬರುತ್ತೆ. ಆದಷ್ಟು ನಿಮ್ಮಿಂದ ಅವ್ರ ಭಾವನೆಗಳನ್ನ ಮುಚ್ಚಿಡೋ ಪ್ರಯತ್ನಗಳಿದೆ. ನಿಮ್ ಜೊತೆ ಮಾತಾಡೋದು ಅವರಿಗೆ ತುಂಬಾ ಇಷ್ಟ. ನಿಮ್ಗೆ ಗೊತ್ತಿಲ್ಲದ ಹಾಗೆ ನಿಮ್ಮನ್ನ ಗಮನಿಸೋದಿದೆ. ಹಾಗೆ ನಿಮ್ಮ ಬಗ್ಗೆ ಕ್ಯೂರಿಯಾಸಿಟಿ ಇದೆ.
ಇಬ್ಬರಲ್ಲೂ ಅಂತ ಡೀಪ್ ಕಾನ್ವರ್ಸೇಷನ್ ಇಲ್ದಿದ್ರು ಇಬ್ಬರಿಗೂ ನೆನಪುಗಳಿವೆ. ಡೈರೆಕ್ಟ್ ಆಗಿ ಅಲ್ದಿದ್ರು ಟೆಲಿಪತಿಕಲಿ, ಇಮೋಷನಲಿ ಒಬ್ರಿಗೊಬ್ರಿಗೆ ಕನೆಕ್ಟ್ ಆಗಿರ್ತೀರಾ ಅನ್ನಿಸ್ತಾ ಇದೆ. ಅವರು ಕೆಲಸದಲ್ಲಿ ಬ್ಯುಸಿಯಾಗಿರೋದ್ರಿಂದ ಬಿಡುವಾದಾಗ ಅಥವಾ ರಾತ್ರಿ ನಿಮ್ಮನ್ನ ನೆನಪಿಸ್ಕೊಳ್ಳೋದಿದೆ. ಅದು ಕೆಲವು ಅವ್ರಿಗಿಷ್ಟವಾದ ಹಾಡುಗಳು ಅಥವಾ ಮಳೆ ಬಂದಾಗ ನಿಮ್ಮ ಜೊತೆ ಡೀಪ್ ಆಗಿ ಕನೆಕ್ಟ್ ಆಗ್ತಾರೆ ಅನ್ನಿಸ್ತಾ ಇದೆ. ಇಲ್ಲಿ ಇದು ಒನ್ ಸೈಡ್ ಅನ್ನಿಸ್ತಾ ಇಲ್ಲ. ನೀವು ಅವ್ರ ಬಗ್ಗೆ ಯೋಚಿಸ್ತಾ ಇರೋದ್ರಿಂದ ಅವರು ಸಹ ಕನೆಕ್ಟ್ ಆಗ್ತಾರೆ ಅನ್ನೋದಿದೆ. ಇಬ್ಬರಲ್ಲೂ ಸೋಲ್ ಕನೆಕ್ಷನ್ ಇದೆ. ಇಲ್ಲಿ ಬಹಳಷ್ಟು ಅನ್ಸೈಡ್ ಫೀಲಿಂಗ್ಸ್ ಇದೆ. ನಿಮಗೆ ಗೊತ್ತಿಲ್ಲದ ಹಾಗೆ ಅವರು ನಿಮ್ಮ ಬಗ್ಗೆ ಡೀಪ್ ಆಗಿ ಕನೆಕ್ಟ್ ಆಗಿದ್ದಾರೆ. ನಿಮ್ಮ ಸ್ವಭಾವ ಹಾಗೆ ನಿಮ್ಮ ಓವರ್ ಥಿಂಕಿಂಗ್ ಇದೆಲ್ಲ ಈಗೀಗ ಅವ್ರಿಗೆ ಇಷ್ಟ ಆಗ್ತಾ ಇದೆ. ಇಲ್ಲಿ ಬರೀ ಇಮೋಷನ್ಸ್ ಇದೆ. ಮಾತಿಗಿಂತ ಇಲ್ಲಿ ಮೌನವೇ ಜಾಸ್ತಿ, ಕನಸುಗಳೇ ಹೆಚ್ಚು. ಏನೂ ಎಕ್ಸ್ಪ್ರೆಸ್ ಮಾಡ್ಕೋತಾ ಇಲ್ಲ, ಆಕ್ಷನ್ಸ್ ಇಲ್ಲ. ಏನೇನೋ ನಿಮ್ಮ ಜೊತೆ ಭೇಟಿಯಾದಾಗ ಹೇಳ್ಕೋಬೇಕು ಅನ್ಕೋತಾರೆ. ನಿಮ್ಮ ಮುಖ ನೋಡಿದಾಗ ಎಲ್ಲ ಮರ್ತು ಹೋಗುತ್ತೆ. ಅದು ಇದು ಮಾತಾಡಿ ಸಮಯ ಕಳೆದು ಹೋಗುತ್ತೆ. ಮತ್ತದೇ ನೆನಪುಗಳು. ಛೇ, ನನಗೇನಾಗಿದೆ ಹಾಗನ್ಕೋತಾರೆ. ಹೌದು, ಫ್ರೆಂಡ್ಶಿಪ್ ಯಾವುದೇ ಆಗಿರಲಿ, ಹೆಣ್ಣಾಗಿರಲಿ ಗಂಡಾಗಿರಲಿ, ಜೀವನದಲ್ಲಿ ಅದೊಂದು ಮೆಡಿಸಿನ್ ಇದ್ದ ಹಾಗೆ. ಮುಂದೆ ನಿಮ್ಮ ಕನೆಕ್ಷನ್ನಲ್ಲಿ ಏನು ಇಂಪ್ರೂವ್ಮೆಂಟ್ಸ್ ಇದೆ ಟ್ಯಾರೋ ಕಾರ್ಡ್ಸ್ನ ಕೇಳೋಣ. ಯೂನಿವರ್ಸ್ ಕಾರ್ಡ್ಸಿಂದ ನಿಮ್ಗೇನು ಮೆಸೇಜ್ ಇದೆ ಕೇಳೋಣ. ಈ ಕನೆಕ್ಷನ್ ಮುಂದೆ ಹೇಗಿರುತ್ತೆ? ಎಕ್ಸಾಷನ್, ಹಾಗೆ ದಿ ಡ್ರೀಮ್. ಬರೀ ಕನಸು ಕಾಣ್ತಾನೆ ಇರ್ತಾರೆ ಹಾಗನ್ನಿಸ್ತಾ ಇದೆ. ಇಲ್ಲೊಂದು ಗೈಡೆನ್ಸ್ ಬರ್ತಾ ಇದೆ. ಮತ್ತೊಂದು ಆರ್ಡಿನರಿನೆಸ್, ಮತ್ತೊಂದು ಅವೇರ್ನೆಸ್. ಬಾಟಮ್ನಲ್ಲಿ ಏನಿದೆ? ಕಂಡೀಷನಿಂಗ್. ದಿನ ಕಳೆದ ಹಾಗೆ ಇಲ್ಲೊಂದು ಇಂಪ್ರೂವ್ಮೆಂಟ್ಸ್ ಇದೆ. ಈ ಕನೆಕ್ಷನ್ನಲ್ಲಿ ಇನ್ಸ್ಟೆಬಿಲಿಟಿ ಇದೆ. ಸ್ವಲ್ಪ ದಿನ ಹೀಗೆ ಮುಂದುವರಿಯುತ್ತೆ. ನಿಮಗೂ ಅವ್ರ ಮೌನ ನೋಡಿ ಬೇಜಾರಾಗ್ತಾ ಇದೆ. ಅವ್ರೇನಾರು ಹೇಳ್ಬಾರ್ದಾ ಹಾಗನ್ಕೋತೀರಾ ನೀವು? ಮುಂದೆ ಅವರೊಂದು ಲಾಯಲ್ ಪಾರ್ಟ್ನರ್ ಆಗಿರ್ತಾರೆ ನಿಮಗೆ. ಸದ್ಯದಲ್ಲಿ ಮೌನವಾಗಿದ್ದಾರೆ ಸರಿ. ನಿಮ್ಮ ಬಗ್ಗೆ ಅಪಾರವಾದ ಕನಸುಗಳಿದೆ. ನಿಮ್ಮ ಜೊತೆ ಜೀವನ ಮಾಡಬೇಕು ಅನ್ನೋದಿದೆ. ಇದಕ್ಕೆ ಫೈನಲ್ ಆಗಿ ಏಂಜಲ್ಸಿಂದ ಏನು ಬರುತ್ತೆ ನೋಡೋಣ. ಇಲ್ಲೊಂದು ಬ್ಯಾಲೆನ್ಸ್, ಮತ್ತೊಂದು ಇಂಪೇಷನ್ಸ್, ಹಾಗೆ ಇಂಪಾಸ್, ಮತ್ತೊಂದು ವಿಸ್ಡಮ್, ಮತ್ತೊಂದು ಪ್ರೇಯರ್, ರಿಕವರಿ. ಮುಂದೆ ಈ ಕನೆಕ್ಷನ್ನಲ್ಲಿ ರಿಕವರಿ ಇದೆ ಅನ್ನೋದು ಬರ್ತಾ ಇದೆ. ಗ್ರ್ಯಾಜುವಲ್ ಆಗಿ ಇಂಪ್ರೂವ್ಮೆಂಟ್ಸ್ ಬರುತ್ತೆ, ಬ್ಯಾಲೆನ್ಸ್ ಆಗ್ತಾ ಹೋಗುತ್ತೆ. ನೀವು ಅವ್ರು ಸೈಲೆಂಟ್ ಆಗಿರೋದ್ರಿಂದ ತಾಳ್ಮೆ ಕಳ್ಕೊಂಡಿದ್ದೀರಾ. ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಒಂದೊಂದ್ಸರಿ ನಿಮಗೆ ನಾನು ಮೂವ್ ಆನ್ ಆಗ್ಲಾ ಹಾಗನ್ಸುತ್ತೆ. ಸುಮ್ಮನೆ ಮಾತಾಡ್ಕೊಂಡು ಕಾಲ ಕಳೆಯೋಕೆ ನಿಮಗೂ ಇಷ್ಟ ಇಲ್ಲ. ಅವ್ರ ಮನಸ್ಸಲ್ಲಿ ಏನಿದೆ ಹಾಗೆಲ್ಲ ನೀವು ಯೋಚನೆ ಮಾಡ್ತಾ ಇದ್ದೀರಾ. ಆದಷ್ಟು ಪ್ರೇಯರ್ಸ್ ಮಾಡ್ಕೋತೀರಾ. ಯಾಕೆಂದರೆ ಆ ವ್ಯಕ್ತಿ ನಿಮ್ಗೆ ಇಷ್ಟ ಆಗಿದ್ದಾರೆ. ನಿಮ್ಮ ಜೊತೆ ಅಷ್ಟೊಂದು ಮಾತಾಡ್ತಾರೆ, ಆದರೆ ಅವ್ರ ಒಳಗಿನ ಭಾವನೆಗಳನ್ನ ಏನೂ ನಿಮ್ಮ ಹತ್ರ ಎಕ್ಸ್ಪ್ರೆಸ್ ಮಾಡ್ಕೋತಾ ಇಲ್ಲ. ಅದರಿಂದ ನೀವು ಒಂಥರ ಬಿಕ್ಕಟ್ಟಲ್ಲಿ ಸಿಕ್ಕಾಕೊಂಡಿದ್ದೀರಾ. ಆದಷ್ಟು ದೇವ್ರನ್ನ ಬೇಡ್ಕೋತೀರಾ, ಮ್ಯಾನಿಫೆಸ್ಟ್ ಮಾಡ್ಕೋತೀರಾ. ಅವ್ರ ಮನಸ್ಸಲ್ಲಿ ಏನಿದೆ ಅಂತ ಒಂದಿನಾದ್ರೂ ಅವ್ರು ಬಾಯ್ಬಿಟ್ಟು ಹೇಳ್ಕೊಳ್ಳಿ ಹಾಗೆ ನೀವು ಅನ್ಕೋತೀರಾ. ಆದರೆ ಅವ್ರ ಸ್ವಭಾವದಲ್ಲಿ ರಿಕವರಿ ಇದೆ ಅನ್ನೋದು ಬರ್ತಾ ಇದೆ. ಮುಂದೆ ಒಂದಿನ ಅವ್ರ ಮನಸ್ಸಿನ ಭಾವನೆಗಳನ್ನ ನಿಮ್ಮ ಹತ್ರ ಹೇಳ್ಕೋಬಹುದು ಅನ್ನೋದಿದೆ. ಯಾಕೆಂದ್ರೆ ಇಬ್ರು ಇಮೋಷನಲಿ ಕನೆಕ್ಟ್ ಆಗಿದ್ದೀರಾ. ಅವರ ಸ್ವಭಾವದಲ್ಲಿ ಪರಿವರ್ತನೆ ಆಗಬಹುದು. ಅವರ ಮನಸ್ಸಿನ ಭಾವನೆಗಳನ್ನ ನಿಮ್ಮ ಹತ್ರ ಹೇಳ್ಕೋತಾರೆ ಅನ್ನೋದಿದೆ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನ್ಸಿದ್ರೆ ನನ್ನ ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.